ಅದು ಯಾರೋ ಮೂರನೇ ವ್ಯಕ್ತಿಯಿಂದ ಗೊತ್ತಾಗೋದು ಹಿಂಗೆ ಮಾಡಿದಾಗ ಏನಾಗುತ್ತೆ 100% ತಿಳಿದಾಗ ಅಲ್ಲಿ ಬಿಲೀವ್ ಇರಲ್ಲ ಆ್ಯಂಡ್ ಅವ್ರ ಮನ್ಸು ಗೆಲ್ಲಕ್ಕಾಗಲ್ಲ. ಮನ್ಸು ಗೆಲ್ಲಬೇಕಂದ್ರೆ ನೀವು ಓಪನ್ ಅಪ್ ಆಗಿರ್ಬೇಕು, ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಈ ಸಂಗಾತಿಯ ಮನಸ್ಸನ್ನು ಗೆಲ್ಲಬೇಕು ಅಂದರೆ ಏನು ಮಾಡಬೇಕು. ಯಾರೋ ಕಮೆಂಟ್ ಮಾಡಿದ್ರು, ಸೊ ಏನು ಮಾಡ್ಬೇಕು ಹೇಳಿ ಅಣ್ಣ, ನಮ್ಮ ಸಂಗಾತಿ ಮನಸ್ಸನ್ನು ಗೆಲ್ಲಬೇಕು, ಅವರೊಟ್ಟಿಗೆ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ 3 ಟಿಪ್ಸ್ನ ಶೇರ್ ಮಾಡ್ತೀನಿ ನಾನು. ಸೊ ಇಲ್ಲೊಂದು ಕಡೆ ಮೊಬೈಲಲ್ಲಿ ನೋಟ್ ಮಾಡಿರುವಂಥದ್ದು. ಸೊ ಅದನ್ನು ಡೀಟೇಲಾಗಿ ಲಿಟಲ್ ಬಿಟ್ ನಿಮಗೆ ಡೆಪ್ತ್ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ಮೇಲೆ ಯಾವ ಕಮೆಂಟ್ಸ್ ಇಷ್ಟ, ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಅಗೇನು ಹೇಳ್ತಾ ಇದ್ದೀನಿ, 15,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ ಇವತ್ತಿಗೆ. ಆದಷ್ಟು ಬೇಗ 20,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ. ಫಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ, ನೋಡಿ, ಆರೋಗ್ಯಕರ ಸಂವಹನ ಅಂತ ಹೇಳ್ತಾರೆ, ಅಂದರೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ನೋಡಿ, ನೀವು ಸಂಗಾತಿಯೊಟ್ಟಿಗೆ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಒಬ್ಬರೊಟ್ಟಿಗೆ ನಾವು ಮಾತಾಡಬೇಕಂದ್ರೆ ಕಮ್ಯುನಿಕೇಷನ್ ತುಂಬ ಮುಖ್ಯ ಆಗುತ್ತೆ. ಈ ಕಮ್ಯುನಿಕೇಷನ್ ಹೆಂಗಿರಬೇಕು ಅಂತ ಹೇಳಿದ್ರೆ, ಸಂಗಾತಿಯೊಟ್ಟಿಗೆ ತೆರೆದ ಮನಸ್ಸಿಂದ ಮಾತಾಡಿ ಅಂತ ಹೇಳ್ತಾರೆ. ತೆರೆದ ಮನಸ್ಸು ಅಂದರೆ ಓಪನ್ ಟಾಕ್ ಇರಬೇಕು. ಲೈಕ್ ಯಾವುದೋ ಮುಚ್ಚಿಟ್ಕೊಳ್ಳೋದು, ಇನ್ಯಾವುದೋ ಹೇಳಬಾರ್ದೇ ಇದು ಇಟ್ಕೊಳ್ಳೋದು, ಅದು ಯಾರೋ ಮೂರನೇ ವ್ಯಕ್ತಿಯಿಂದ ಗೊತ್ತಾಗೋದು, ಹಿಂಗೆ ಮಾಡಿದಾಗ ಏನಾಗುತ್ತೆ 100% ತಿಳಿದಾಗ ಅಲ್ಲಿ ಬಿಲೀವ್ ಇರಲ್ಲ ಆ್ಯಂಡ್ ಅವ್ರ ಮನ್ಸು ಗೆಲ್ಲಕ್ಕಾಗಲ್ಲ. ಮನ್ಸು ಗೆಲ್ಲಬೇಕಂದ್ರೆ ನೀವು ಓಪನ್ ಅಪ್ ಆಗಿರ್ಬೇಕು, ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಆ್ಯಂಡ್ ಅವರ ಭಾವನೆಗಳನ್ನು ಗಮನದಿಂದ ಕೇಳಿ. ಗಂಡೇ ಇರ್ಬೋದು, ಹೆಣ್ಣೆ ಇರ್ಬೋದು, ಏನು ಹೇಳ್ತಿದ್ದಾರೆ ಫಸ್ಟ್ ಕೇಳೋಕ್ಕೆ ನೀವು ಪ್ರಯತ್ನ ಮಾಡಿ. ಇದು ವೆರಿ ಇಂಪಾರ್ಟೆಂಟ್. ಭಾವನೆಗಳನ್ನು ಕೇಳಿಲ್ಲ ಅಂತ ಹೇಳಿದ್ರೆ ಮನಸ್ಸೆಲ್ಲ ಏನೂ ಗೆಲ್ಲಕ್ಕಾಗಲ್ಲ. ಓಕೆ, ನೆಕ್ಸ್ಟು ಏನಂತ ಹೇಳಿದ್ರೆ, ಅವರ ಅಭಿಪ್ರಾಯವನ್ನು ಗೌರವ ಮಾಡಿ. ಏನು ಅಭಿಪ್ರಾಯ, ಒಪಿನಿಯನ್ ಏನು ಶೇರ್ ಮಾಡ್ತಾರೆ ಅದಕ್ಕೆ ರೆಸ್ಪೆಕ್ಟ್ ಮಾಡಿ. ಫಸ್ಟ್ ಕೇಳೋದಕ್ಕೆ ನೀವೇನು ಕೇಳ್ತಿರಲ್ಲ, ಕೂಲಾಗಿ ಕೂತ್ಕೊಂಡು ಅದೇ ರೆಸ್ಪೆಕ್ಟ್ ಮಾಡ್ದಂಗೆ. ಆ್ಯಂಡ್ ಯಾವುದೇ ತಪ್ಪು ಅರ್ಥೈಸ್ಕೊಳ್ಳೋದನ್ನು ತಪ್ಪಿಸಿ. ಈಗ ಕೆಲವೊಂದು ಸಲ ಏನೋ ಹೇಳೋಕ್ಕೆ ಹೊರಟಿರ್ತೀವಿ, ಅದನ್ನು ತಪ್ಪು ಅಂತ ಅಂದ್ಕೊಂಬಿಡೋದು, ಬೇಗ ನೆಗೆಟಿವಲ್ಲಿ ಥಿಂಕ್ ಮಾಡ್ಬಿಡೋದು. ಹಂಗಲ್ಲ, ಆ್ಯಕ್ಚುಲಿ ಅದೇನಿದೆ ಕ್ಲಾರಿಟಿ ತಿಳ್ಕೊಳ್ಳೋಕೆ ಟ್ರೈ ಮಾಡಬೇಕು. ಇದು ಫಸ್ಟ್ ಪಾಯಿಂಟ್, ಅಂದರೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಒಳಗಡೆ ಇದೆಲ್ಲ ಬರುವಂಥ. ಸೆಕೆಂಡ್ ಪಾಯಿಂಟ್ ನೋಡೋಣ ಏನಂದರೆ, ಆದರ ಮತ್ತು ಸಹಾನುಭೂತಿ ಅಂತ ಹೇಳ್ತೀವಿ. ರೆಸ್ಪೆಕ್ಟ್ ಆ್ಯಂಡ್ ಇಂಪ್ಯಾಥಿ ಅಂತ ಹೇಳ್ತೀವಿ. ರೆಸ್ಪೆಕ್ಟ್ ಮಾಡಬೇಕು. ಗಂಡಾಗಲಿ ಹೆಣ್ಣಾಗಲಿ ಪ್ರತಿಯೊಬ್ಬರಿಗೂ ಅವರದೇ ಆದ ಸ್ವಾಭಿಮಾನ ಇರೋದ್ರಿಂದ ರೆಸ್ಪೆಕ್ಟ್ಫುಲ್ ಇರಬೇಕು. ಅವರ ಅಭಿರುಚಿ, ಆದರ್ಶಗಳು, ಏನು ಆದರ್ಶ ಇದ್ದಾವೆ ಅವ್ರ ಲೈಫಲ್ಲಿ, ಏನು ಅಭಿರುಚಿಗಳು, ಏನು ಇಷ್ಟಗಳು, ಏನು ಕನಸುಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಇದೆ ಏನು ಇಷ್ಟ ಆಗುತ್ತೆ, ಡ್ರೆಸ್ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಆ್ಯಂಡ್ ಯಾವ ಥರ ಲೈಫ್ ಲೀಡ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಇದೆಲ್ಲ ತಿಳ್ಕೊಳ್ಳಿ. ಒಬ್ರಿಗೊಬ್ರು ತಿಳ್ಕೊಳ್ಬೇಕು. ಓಕೆ, ನೆಕ್ಸ್ಟು ಅವರ ಭಾವೋದ್ವಿಗ್ನರಾಗಿರುವಾಗ ಸಹಾನುಭೂತಿಯೊಂದಿಗೆ ನಡೆದುಕೊಳ್ಳಿ. ತುಂಬ ಎಮೋಷ್ನಲಿ ತುಂಬ ಅಳ್ತಿರ್ತಾರೆ, ವೀಕ್ ಆಗಿರ್ತಾರೆ. ಅವಾಗ ಅವರಿಗೆ ಲೈಕ್ ಸಹಾನುಭೂತಿ ಅಂದರೆ ಹೇಗೆ ಹೇಳಬೇಕು ಅಂದರೆ, ಲೈಕ್ ಅವರಿಗೆ ಸಮಾಧಾನ ಮಾಡುವಂಥ ಮನಸ್ಥಿತಿ ನಿಮ್ಮಲ್ಲಿ. ಈಗ ಅಳ್ತಿರ್ತಾರೆ, ಯಾವುದೋ ಒಂದು ವಿಚಾರಕ್ಕೆ ಬೇಜಾರಾಗಿರ್ತಾರೆ. ಐ ಆಮ್ ದೇರ್ ವಿತ್ ಯು, ನಾನು ನಿಮ್ಮ ಜೊತೆಗೆ ಇದ್ದೀನಿ, ಡೋಂಟ್ ವರಿ ಅಂತ ಒಂದು ಸಮಾಧಾನ ಮಾಡುವಂಥ ಮನಸ್ಥಿತಿ ಇರಬೇಕು. ಆ ಒಂದು ಮಾತಿದೆಯಲ್ಲ, ಅವ್ರಿಗೆ ಎಷ್ಟೋ ನೆಮ್ಮದಿ ಕೊಡೋದು, ಎಷ್ಟೋ ಸಾಂತ್ವನ ಕೊಡೋದು. ನಾನು ಇದ್ದೀನಿ ಅನ್ನೋ ಮಾತೇನು ಎಷ್ಟು ನೆಮ್ಮದಿ ಮತ್ತು ಸಾಂತ್ವನ ಕೊಡ್ತಿರ್ಬೇಕಾದ್ರೆ ಯಾಕೆ ಹೇಳಬಾರ್ದು? ಹೇಳಿ, ಅದನ್ನು ಜೊತೆಗಿರುತ್ತೆ ಆ ಒಂದು ಕಾರಣಕ್ಕಂದ್ಮೇಲೆ ಹೇಳಬೇಕು. ಓಕೆನಾ? ಮತ್ತು ಅವರ ಪರವಾಗಿ ನಿಲ್ಲುವ ಪ್ರಯತ್ನ ಮಾಡಿ. ಅವ್ರ ಪರ ನಿಂತ್ಕೊಳ್ಳಿ. ಕಷ್ಟನ ಸುಖನ ಜೊತೆಗೆ ನಿಲ್ಲುವಂಥ ಕೆಲಸ ಮಾಡಿ, ಬಿಟ್ಟು ಓಡೋಗುವಂಥ ಕೆಲಸ ಮಾಡಬೇಡಿ. ಕಷ್ಟ ಬರುತ್ತಾ ನಿಂತ್ಕೊಳ್ಳಿ, ಸುಖ ಬರುತ್ತಾ ನಿಂತ್ಕೊಳ್ಳಿ. ಲೈಫ್ ಅವರೊಟ್ಟಿಗೆ ಕಳೆಯೋಕ್ಕೆ ಏನು ಮೀಸಲಿಟ್ಟಿದ್ದೀವಿ ಅಂದಮೇಲೆ ಅವರೊಟ್ಟಿಗೆ ನಿಂತ್ಕೊಳ್ಳಿ ನೀವು. ಓಕೆ, ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಬರೋಣ, ನಂಬಿಕೆ ಮತ್ತು ಪ್ರಾಮಾಣಿಕತೆ. ಟ್ರಸ್ಟ್ ಆ್ಯಂಡ್ ಹಾನೆಸ್ಟಿ ಅಂತ ಹೇಳ್ತೀವಿ. ಏನು ಟ್ರಸ್ಟ್ ಆ್ಯಂಡ್ ಹಾನೆಸ್ಟಿ? ನಂಬಿಕೆ ಎಲ್ಲ ಸಂಪರ್ಕಗಳ ಗುಣಮಟ್ಟವನ್ನು ನಿರ್ಧರಿಸುತ್ತೆ. ನಂಬಿಕೆ ಏನಿದೆಯಲ್ಲ, ಯಾವುದೇ ಫೋನ್ ಕಾಲ್ ಬರಲಿ, ಬರದೇ ಇರಲಿ, ಒಂದ್ಸಲ ನಂಬಿದ ಮೇಲೆ ಎಲ್ಲನೂ ಬಿಲೀವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ನಂಬಿಕೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನಂಬಿಕೆ ಇಟ್ಕೊಂಡಿರಲಿ, ಹಾಗೆ ನೀವು ಇರೋಕ್ಕೆ ಶುರು ಮಾಡಿ. ನೆಕ್ಸ್ಟ್ ಪಾಯಿಂಟ್, ಸಂಗಾತಿಯೊಂದಿಗೆ ಯಾವಾಗಲೂ ಪ್ರಾಮಾಣಿಕರಾಗಿ, ಸುಳ್ಳು ಹೇಳ್ಬೇಡಿ, ಜಾಸ್ತಿ ಪ್ರಾಮಾಣಿಕವಾಗಿರಿ. ಸುಳ್ಳು ಹೇಳುವಂಥ ಪ್ರಸಂಗ ಬಂದದ್ದನ್ನು ಹೇಳೋಕ್ಕೆ ಪ್ರಯತ್ನ ಮಾಡಿ, ಹೇಗೆ ಹೇಳಬೇಕು ಅಂತೇಳಿ. ಸೊ ಓಕೆನಾ? ನೆಕ್ಸ್ಟು, ಸುಳ್ಳು ಹೇಳುವುದನ್ನು ತಪ್ಪಿಸಿ, ಜಾಸ್ತಿ ಸುಳ್ಳು ಹೇಳ್ಬೇಡಿ. ಅನಿವಾರ್ಯ ಕಾರಣ ಇದ್ದರೆ, ಅದು ಒಳ್ಳೇದಾಗುತ್ತೆ ಅಂದರೆ ಮಾತ್ರ ಅಲ್ಲೊಂದು ಸುಳ್ಳಿರಲಿ. 100ಕ್ಕೆ ಎಲ್ಲೋ ಒಂದು ಪಾಯಿಂಟ್ ಥರ. ಎವ್ರಿಡೇ ಸುಳ್ಳೆ ಆಗ್ಬಿಟ್ರೆ ಬಿಲೀವ್ ಹೊರಟೋಗ್ಬಿಡುತ್ತೆ, ಆಮೇಲೆ ನಿಮ್ಮ ನಂಬಕ್ಕೆ ಹೋಗಲ್ಲ. ಓಕೆ, ನೆಕ್ಸ್ಟ್, ಮತ್ತು ಅವರ ನಂಬಿಕೆಯನ್ನು ಗೆಲ್ಲಲು ಸಮಯ ಕೊಡಿ. ಸ್ವಲ್ಪ ಸಮಯ ಕೊಡಬೇಕಾಗುತ್ತೆ, ಅವ್ರ ನಂಬಿಕೆನ ನೀವು ಬಿಲ್ಡ್ ಮಾಡ್ಕೋಬೇಕಂದ್ರೆ. ಈ 3 ಟಿಪ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಸಂಗಾತಿಯ ಮನಸ್ಸನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ. ಸೊ ಐ ಥಿಂಕ್ ಅರ್ಥ ಆಗಿದೆ ಅನ್ಕೊಂಡಿದ್ದೆ. ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ನೋಡ್ತಿರ್ತೀರ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೋಡ್ತಿರೋ ಎಲ್ಲರೂ ಕೂಡ ಲೈಕ್ ಮಾಡಿಬಿಟ್ಟೆ ನೋಡಿ, ಅಥವಾ ನೋಡ್ಬಿಟ್ಟಾರ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಏನಂದರೆ, ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಫೀಸ್ ಇರುತ್ತೆ ಕೌನ್ಸಿಲಿಂಗಿಗೆ, ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡ್ಬೋದು. ಪರ್ಸನಲ್ ಆಗಿರುತ್ತೆ, ಎಲ್ಲೂ ಕೂಡ ಏನೋ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಿಲ್ಲ. ಸೊ ಪರ್ಸನಲ್ ಆಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.